ರಾಣಿ ಶಾಪದಿಂದ ಮಳ್ಳು ಬಂದಿದೆ. ಅಲಬೇಲಮ್ಮ ಅಂತ ಶ್ರೀರಂಗಪಟ್ಟಣ ರಾಜ್ಯ ಹೆಂಡತಿ. ಅವಳು ಶಾಪ ಕೊಟ್ಟಂತ ಜಾಗದಲ್ಲಿ ಈಗಲೂ ಮಾನಂಗಿ ಅಂತ ಊರಿದೆ, ಮುಡಿದೆ, ಅರವಿಂದ ಸ್ಥಾನ ಇದೆ. ಹಿಂದೆ ಅಲಬೇಲಮ್ಮ ತನ್ನ ತವರ ಹತ್ರ ರಾಣಿ ಇರ್ತಾಳೆ. ಇಲ್ಲೊಂದು ಗಂಗರಾಜ ರಾಣಿ ಸಿಟಿ ಇದ್ದ ಕಾಲದಲ್ಲಿ ಒಬ್ಬ ಮಾರನಾಯಕ ಎಂಬ ವ್ಯಕ್ತಿ ಪಾಳಗಾರನಾಗಿರ್ತಾನೆ. ಈ ಪಾಳಗಾರ ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಶ್ರೀರಂಗರಾಯನ ದತ್ತು ತಗೊಂಡು ಅಲಬೇಲಮ್ಮನ ಕೊಟ್ಟು ಮದುವೆ ಮಾಡಿಸ್ತಾನೆ. ಆ ಸಮಯದಲ್ಲೇ ಒಂದು ಜಾತ್ರೆ ನಡೀತದೆ ಎಲ್ಲಿ ಶ್ರೀರಂಗಪಟ್ಟಣದಲ್ಲಿ ರಂಗನಾಯಕಿ ಎಂಬ ಜಾತ್ರೆ ಅಂತ. ಆ ಜಾತ್ರೆಗೂ ಚಾಮುಂಡೇಶ್ವರಿ ಪೂಜೆಗೂ ಶುಕ್ರವಾರ ಮಂಗಳವಾರ ಅವಳ ತವರೂರಿನ ಚಿನ್ನಾಭರಣ ಕೊಟ್ಟು ಕಳಿಸ್ತಾರೆ. ಮತ್ತೆ ವಾಪಸ್ ಇಸ್ಕೊತಾಳೆ. ಆ ಸಮಯದಲ್ಲಿ ಅಲಬೇಲಮ್ಮನ ಗಂಡನಿಗೆ ಬೆನ್ಪುಡಿ ರೋಗ ಅಂತ ಕಳಿಸ್ಕೊತಾರೆ. ಅದು ಇಂಗ್ಲೀಷ್ ತರ ಅದನ್ನ ಕ್ಯಾನ್ಸರ್ ರೋಗ ಅಂತ ಕರೀತಾರೆ. ಆ ರೋಗವನ್ನು ನಡ್ತಾ ಇರುವಾಗ ಶ್ರೀರಂಗಪಟ್ಟಣದ ಸೈನಿಕರು ಬಂದು ಇವಳಿಗೆ ವಿಷಯ ತಿಳಿಸ್ತಾರೆ. ವಿಷಯ ತಿಳಿದ ತಕ್ಷಣ ಇದೇ ಸೈನಿಕರು ಬಿಟ್ಟು ತನ್ನ ಗಂಡನ ಬರ್ಮಾಕತ್ತಾಳೆ ಶ್ರೀರಂಗಪಟ್ಟಣದ ತಲಕಾಡಿಗೆ. ಇಲ್ಲೊಬ್ಬ ವೈದ್ಯ ಪಂಡಿತರು ಅವ್ರ ಹೆಸರು ಬಳಿಕ ಪಂಚಾಂಗ ತೆಗೆದು ಶಾಸ್ತ್ರ ಹೇಳ್ತಾರೆ. ನೀನಿರೋ ಜಾಗದಲ್ಲಿ ಕಾವೇರಿ ದೇವಿ ರೀತಿಯ ಇದೆಲ್ಲ ಸ್ನಾನ ಮಾಡಿಸಿ ವೈದ್ಯನಾಥಿ ಎಂಬ 5 ಲಿಂಗಕ್ಕೆ ಬಿಲ್ಪತ್ರೆಯಿಂದ ಪೂಜೆ ಸಲ್ಲಿಸ್ಬಿಡಮ್ಮ, ನಿನ್ನ ಗಂಡನ ಕಾರ್ಯ ಗುಣವಾಗುತ್ತೆ ಅಂತ ಹೇಳ್ತಾರೆ. ಆದ್ರೂ ಕಾಯಿಲೆ ವಾಸ ಆಗಲ್ಲ. ನದಿ ತೀರದಲ್ಲಿ ತೀರೋಗ್ಬಿಡ್ತಾನೆ ಶ್ರೀರಂಗರಾಯ.